ಸ್ನೇಹಿತರೆ, ನಿಮಗೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ನಾನು ಹಿಂದೆ ವಿಡಿಯೋ ಮಾಡಿದೆ ಸ್ನೇಹಿತರೆ. ಗ್ರಾಮ ಆಡಳಿತ ನೇಮಕಾತಿ ಆಗುತ್ತೆ ಸದ್ಯದಲ್ಲಿ, ಎಲ್ಲರೂ ಪ್ರಿಪೇರ್ ಆಗಂತ ವಿಡಿಯೋ ಮಾಡಿದೆ ನೋಡಿ. ಇವತ್ತು ನೋಟಿಫಿಕೇಶನ್ ಆಗಿದೆ. ಈ ಎಕ್ಸಾಮ್ ಅನ್ನ KE ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಏಜ್ ಎಷ್ಟು ಅಂತ ಈ ವಿಡಿಯೋ ಫುಲ್ ನೋಡೋಣ ಸ್ನೇಹಿತರೆ. ನೀವು ಮೇಲೆ ಆಗಿರೋ ನೋಟಿಫಿಕೇಶನ್ ನೋಡಬಹುದು. 10/7/2026 ಇವತ್ತೇ ನೋಟಿಫಿಕೇಶನ್ ಆಗಿದೆ. ಇದು ಕಂದಾಯ ಇಲಾಖೆಯಿಂದ ನೋಟಿಫಿಕೇಶನ್ ಆಗಿದ್ದು ಗ್ರಾಮ ಆಡಳಿತ ಅಧಿಕಾರಿ ಅಂತ. ಇವಾಗ ನಾವು ಜಿಲ್ಲಾವಾರು ಹುದ್ದೆಗಳು ನೋಡೋಣ. ಯಾವ ಡಿಸ್ಟಿಕ್ಗೆ ಎಷ್ಟು ಸೀಟ್ ಕರೆದಾರ ಅಂತ ಸ್ನೇಹಿತರೆ. ಒಟ್ಟು ಹುದ್ದೆಗಳ ಸಂಖ್ಯೆ 505 ಕರೆದಾರೆ. ಇದು ನಾನ್ HK. ಇವಾಗ ನಾವು ಸ್ಕ್ರೀನ್ ಅಲ್ಲಿ ನೋಡ್ತಿರೋ ನೋಟಿಫಿಕೇಶನ್ ನೋಡಬಹುದು. ಯಾವ ಡಿಸ್ಟಿಕ್ ಎಷ್ಟು ಸೀಟ್ ಅದಾವ ಅಂತ ನೋಡಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತ. ಇವಾಗ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಕಂಪಲ್ಸರಿ PUC ಮುಗಿದಿರಬೇಕು. ಯಾರೆಲ್ಲ PUC ಮುಗಿಸಿದಾರೆಲ್ಲ ಈ ಅಪ್ಲಿಕೇಶನ್ ಆಗಕ್ಕೆ ಎಲಿಜಿಬಲ್ ಇದ್ದೀರಾ. ಮತ್ತು ವಯೋಮಿತಿ ನೋಡೋದಾದ್ರೆ ಜನರಲ್ ಅವರಿಗೆ 40 ವರ್ಷ ಮತ್ತು 2A 2B 3A 3B ಅವರಿಗೆ 43 ವರ್ಷ ಮತ್ತು SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ. ಅರ್ಜಿಯ ವಿಧಾನ ನೋಡೋದಾದರೆ ನಾವು KE ವೆಬ್ಸೈಟ್ಗೆ ಹೋಗಿ ಮೇಲೆ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ದಿನಾಂಕ 17/7/2026 ಮತ್ತು ಕೊನೆಯ ದಿನಾಂಕ 30/7/2026 ಮತ್ತು ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ 31/7/2026 ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂತಿರಲ್ಲ ಬೇಗ ಬೇಗ ಹಾಕಿ. ಮತ್ತೆ ಸಮ್ ಟೈಮು ಸರ್ವರ್ ಕೂಡ ಬಿಜಿ ಇರುತ್ತೆ. ವಿಲೇಜ್ ಅಕೌಂಟೆಂಟ್ ಆಫೀಸರ್ ಪೇಮೆಂಟ್ ಬಂದ್ಬಿಟ್ಟು 34,000 ಬೇಸಿಕ್ ಪೇಮೆಂಟ್ ಇದೆ. ಮತ್ತು ಇಲ್ಲಿ ಅರ್ಜಿ ಹಾಕಲು ಎಷ್ಟು ಅಮೌಂಟ್ ತೋತಾರೆ ಅಂದರೆ ಸ್ನೇಹಿತರೆ, ಜನರಲ್ ಅವರಿಗೆ ಮತ್ತು 2A 3B 3A 3B ಅವರಿಗೆ 750 ಮತ್ತು SC ST ಪ್ರವರ್ಗ 1 ಅವರಿಗೆ 500 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಆನ್ಲೈನ್ ಮೂಲಕ ನಾವು ಪೇಮೆಂಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಎಕ್ಸಾಮ್ 1 ದಿನಾಂಕ 4/10/2026 ಬೆಳಗ್ಗೆ ಇರುತ್ತೆ ಮತ್ತು ಅದೇ ಪತ್ರಿಕೆ 2 ದಿನಾಂಕ 4/10/2026 ಅವತ್ತೇ ಮಧ್ಯಾಹ್ನ 2 ಗಂಟೆಗೆ ಇರುತ್ತೆ ಸ್ನೇಹಿತರೆ. ಯಾರೆಲ್ಲ ಇದಕ್ಕೆ ಪ್ರಿಪೇರ್ ಆಗತ್ತೀರಿ ಸ್ವಲ್ಪ ಎಲ್ಲ ಡೀಟೇಲ್ ತಿಳ್ಕೊಳ್ಳಿ ಅಂತ ಹೇಳ್ತಾ, ಪೇಪರ್ 1ಗೆ ಇಷ್ಟೆಲ್ಲ ಸಿಲೆಬಸ್ ಕವರ್ ಇರುತ್ತೆ. ಟೋಟಲ್ ಆಗಿ 100 ಮಾರ್ಕ್ಸ್ ಇರುತ್ತೆ. 2 ಅವರ್ ಟೈಮ್ ಇರುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಸಿಲೆಬಸ್ ಕವರ್ ಮಾಡಿ ಚೆನ್ನಾಗಿ ಓದಿ ಅಂತ ಹೇಳ್ತಾ, ಮತ್ತು ಪೇಪರ್ 2ಗೆ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಜ್ಞಾನ ಇರುತ್ತೆ ಸ್ನೇಹಿತರೆ. ಟೋಟಲ್ ಆಗಿ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ 2 ಅವರ್ ಟೈಮ್ ಇರುತ್ತೆ. ಇದು ಮಧ್ಯಾಹ್ನ ಇರುತ್ತೆ ಮತ್ತು GK ಪೇಪರ್ ಮಾರ್ನಿಂಗ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ತುಂಬ ಇಂಪಾರ್ಟೆಂಟು. ನೀವು ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು ಮತ್ತು ಕಂಪ್ಯೂಟರ್ ಜ್ಞಾನ ಅಂತೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನಾ ಮಾಡಿರೋ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗೈತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.